ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. JDSನ ಶಾಸಕಾಂಗ ಪಕ್ಷದ ನಾಯಕರಂತ ಸುರೇಶ್ ಬಾಬು ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸದನದಲ್ಲಿ ಉತ್ತರ ಕೂಡ ಇದೆ. ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಶಾಸಕಾಂಗ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷದ ವತಿಯಿಂದ? ಇವತ್ತು ಏನು ಯಾವುದೇ ಧರ್ಮದ ವಿಚಾರಗಳಾಗಲಿ ಅದರದೇ ಆದಂಥ ಒಂದು ಮಹತ್ವ ಇರ್ತದೆ, ಅದಕ್ಕೆ ಆದಂಥ ಭಕ್ತರು ಇರ್ತಾರೆ. ಅದನ್ನು ಕೆಣಕುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಇವತ್ತು ಧರ್ಮಸ್ಥಳದ ಬಗ್ಗೆ ಇವತ್ತು ಏನು ಒಬ್ಬ ಅನಾಮಿಕ ಹೇಳ್ದ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕಡೆ ಅಗಿತಕ್ಕಂಥದ್ದು, ಎಲ್ಲ ಕಡೆ ನೋಡ್ತಕ್ಕಂಥದ್ದು, ಅದು ಏನಾಗಿದೆ ವರದಿ ಇನ್ನೂ ಕೂಡ ಮಧ್ಯಂತರ ವರದಿನ ಸರ್ಕಾರ ಜನಗಳಿಗೆ ಮತ್ತು ಸದನದ ಮುಂದೆ ಬಿಚ್ಚಿಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಜೊತೆಯಲ್ಲಿ ಇವತ್ತು ನನಗೆ ಬಂದಿರತಕ್ಕಂಥ ಒಂದು ಹೂವಾಪುಗಳು ನಡೆದಿರ್ತಕ್ಕಂಥದ್ದು, ಆತ ಯಾರ್ದೋ ಮಾತು ಕಟ್ಕೊಂಡು ಈ ಥರ ಮಾಡಿದ್ದಾನೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೊರಗಡೆ ಎಲ್ಲ ಜನಗಳಲ್ಲಿ ಮಾತುಗಳು ನಡೀತಾ ಇರೋದ್ರಿಂದ ಖಂಡಿತ ಇದು ಸ್ಪಷ್ಟನೆಯನ್ನು ದಯಮಾಡಿ ಸರ್ಕಾರ ನೀಡಬೇಕು. ಗೃಹ ಇಲಾಖೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅಂತ ನಾನು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಗೃಹ ಸಚಿವರನ್ನ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇವತ್ತು ಈ ಒಂದು ಏನು ಯಾರೋ ಅಮಾಯಕ ಅನಾಮಿಕ ಹೇಳ್ದ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು SIT ರಚನೆ ಮಾಡಿ ಕೊಟ್ಟಿದ್ದಿರಲ್ಲ, ಇದು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತೀರಿ? ನಿಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮೊದಲೇ ನಿಮ್ಗೆ ವರದಿ ಕೊಡದಲ್ಲೇ ನೀವು SITನ ಹೆಂಗೆ ರಚನೆ ಮಾಡ್ತೀರಿ? ಯಾರೋ ಒಬ್ಬ ಹೇಳ್ದಂತ ನಾಳೆ ಮತ್ತೊಂದು ಹೇಳ್ತಾನೆ. ಇವತ್ತು ಮುಖ್ಯಮಂತ್ರಿ ಬಗ್ಗೆ ಇಷ್ಟು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳಿಕೆಯನ್ನು ನೀಡ್ತಾನೆ ಅಂದರೆ ಆತನ ಉದ್ದಟತನ ಎಷ್ಟು? ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆನೂ ಮಾತಾಡ್ತಾನೆ ಅಂತಂದರೆ ಇನ್ಯಾರ ಬಗ್ಗೆ ಮಾತಾಡಲಿಕ್ಕೆ ಇವರು ಏರ್ಸಲ್ಲ. ಈ ಥರ ಚೆಲ್ಲಾಟ ಆಡೋದನ್ನು ನಿಲ್ಲಿಸಲಿಕ್ಕೆ ಇಂಥವ್ರಿಗೆಲ್ಲ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸರ್, ಈಗ ಆತ ಈಗ ಅನಾಮಿಕ ವ್ಯಕ್ತಿಯಿಂದನೇ ಅವನಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ನನ್ನನ್ನು ಯಾರೋ ಉದ್ದೇಶಪೂರ್ವಕವಾಗಿ ಬಂದು ಹೇಳಿಸಿದ್ರು, ನನಗೆ ನನ್ನನ್ನು ಬಳಸ್ಕೊಂಡ್ರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿಸಿದ್ರು ಅಂತ ಹೇಳಿ. ಅದರಿಂದನೇ ನಾನು ಸರ್ಕಾರವನ್ನು ಕೇಳ್ತಕ್ಕಂಥದ್ದು, ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ನೀವು SIT ರಚನೆ ಮಾಡೋದಕ್ಕೆ ಮುಂಚೆ ನಿಮಗೊಂದು ವರದಿಯನ್ನು ಕೊಡಬೇಕಾಗ್ತದೆ. ಎಲ್ಲಿ ಏನಾಗಿದೆ, ಇದ್ರ ಬಗ್ಗೆ ಬೆಳಕು ಚೆಲ್ಬೋದಾ ಬೇಡವಾ, ಇದನ್ನು SIT ರಚನೆ ಆಗಬೇಕಾ ಅಂತಕ್ಕಂಥದ್ದು ಆಲೋಚನೆ ಗೃಹ ಇಲಾಖೆ ಮಾಡಬೇಕಾಗಿತ್ತು. ಅದು ಮಾಡದೆ ಯಾರೋ ಅನಾಮಿಕ ಹೇಳ್ದ ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟು ದಿವಸ ನಮ್ಮ SIT ಅಧಿಕಾರಿಗಳನ್ನೆಲ್ಲ ಜೊತೆಲಿ ಕಳಿಸ್ಕೊಂಡು ಇಷ್ಟೆಲ್ಲ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ಕೊಂಡು ಹೊರಟಿರೋದು. ಅದರಲ್ಲೂ ಕೂಡ ಧಾರ್ಮಿಕವಾಗಿ ಮನಸ್ಸುಗಳನ್ನ ಕೆದಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಸರಿಯಲ್ಲ. ಇದೆಲ್ಲದನ್ನು ಕೂಡ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಗೃಹ ಇಲಾಖೆ ಕಾರ್ಯಾಚರಣೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದು ಗುಂಪು, ಪ್ರತ್ಯೇಕವಾಗಿ ಒಂದು ಗುಂಪು ಈ ರೀತಿಯಾದ ತಪ್ಪು ಹೇಳಿಕೆಯನ್ನು ಕೊಡಲಿಕ್ಕೆ ನನಗೆ ಪ್ರೇರೇಪಿಸ್ತು, ಹೇಳಲಿಕ್ಕೆ ಕೊಡುವಂತೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತೀರಾ? ಖಂಡಿತ. ಇವತ್ತು ಏನು ಯಾವುದೋ ಒಂದು ಗುಂಪು ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಿಕ್ಕೆ ಹೊರಟಿದೆ ಅಂದರೆ ಅದನ್ನು ಪರಿಶೀಲನೆ ಮಾಡಬೇಕು. ಅಂಥವ್ರು ಯಾರು ಈ ವ್ಯಕ್ತಿಗೆ ಅನಾಮಿಕಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವನಿಗೆ ಉಪಯೋಗಿಸ್ಕೊಂಡು ಈ ಥರ ಕೆಲಸವನ್ನು ಮಾಡಿದರೆ ಅವರೆಲ್ಲರೂ ಕೂಡ ನೀವು ಶಿಸ್ತು ಕ್ರಮ ತಗೋಬೇಕು, ಅವ್ರನ್ನ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಒತ್ತಾಯ ಮಾಡ್ತೀನಿ. ಇದಿಷ್ಟು JDS ಪಕ್ಷದ ಶಾಸಕಾಂಗ ನಾಯಕರಿಂದ ಸುರೇಶ್ ಬಾಬು ಅವರ ಮಾತು. ಯಾರು ಅನಾಮಿಕ ಇದ್ದಾನೆ ಆತನಿಗೆ ಯಾರು ತಪ್ಪು ಹೇಳಿಕೆಯನ್ನು ಕೊಡಲಿಕ್ಕೆ ಅವರ ವಿರುದ್ಧನೂ ಕೂಡ ಕ್ರಮ ಆಗಬೇಕು. ಈ ರೀತಿಯಾಗಿ ನೀವು SIT ಅನಾಮಿಕನ ಮಾತನ್ನು ಕೇಳಿ SIT ರಚನೆ ಮಾಡಿರೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.